ಹಾಯ್ ಕನ್ನಡ ಕ್ಲಾಶರ್ಸ್, ಬರ್ರಿ ನಮ್ಮ ಗೇಮಲ್ಲಿ ಇವತ್ತು ಮಿನಿ ಸೂಪರ್ ವಿಚ್ ಇವೆಂಟು, ಅದಾದ್ಮೇಲೆ ಅದ್ರ ಕಾಂಬಿನೇಷನ್ ಆಗಿ ಫೈರ್ ಬಾಲು, ಅದಾದ್ಮೇಲೆ ನ್ಯೂ ಡ್ರ್ಯಾಗನ್ ಡ್ಯೂಕ್ದು ಎಕ್ವಿಪ್ಮೆಂಟ್ ಇದೆಯಲ್ಲ, ಎಲೆಕ್ಟ್ರೋ ಫ್ಯಾಂಡ್ ಏನೋ ಇದೆ ಅದು ಮ್ಯಾಕ್ಸ್ ಮಾಡೋದು. ಅದಾದ್ಮೇಲೆ ಈ ಸೂಪರ್ ವಿಚ್ಚು ಫೈರ್ ಬಾಲು ಕಾಂಬಿನೇಷನಲ್ಲಿ ಒಂದು ಮಸ್ತ್ ಸೂಪರ್ ಆಗಿರೋ ಅಟ್ಯಾಕ್ಗಳು ತೋರಿಸ್ಕೊಂಡು ಅದಾದ್ಮೇಲೆ ನಮ್ಮ ಎಕ್ವಿಪ್ಮೆಂಟ್ಗಳೆಲ್ಲ ನಾನು ಯಾವ್ಯಾವ ಮೇನ್ ಯೂಸ್ ಮಾಡ್ತೀನಿ ಎಲ್ಲನೂ ಪ್ರತಿಯೊಂದು ತಿಳಿಸ್ಕೊಂಡು ಕೊಡ್ತೀನಿ. ಬರ್ರಿ, ಈಸಿಯಾಗಿ ಟ್ರಿಬಲ್ ಸ್ಟಾರ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಕೊನೆ ಗಂಟ ನೋಡಿ. ಬರ್ರಿ ಗೇಮ್ ಒಳಗಡೆಗೆ ಹೋಗೋಣ. ಹಾಗೆಯೇ ನಮ್ಮ CWಯಲ್ಲೂ ಅಷ್ಟೇ, CWಯಲ್ಲಿ ನಡೀತಿದೆ, ಲಾಸ್ಟ್ ಅಟ್ಯಾಕ್ ಇದೆ, ಅದನ್ನು ನೋಡೋಣ. ಇವಾಗ ಇದು ಎಕ್ವಿಪ್ಮೆಂಟ್ ನೋಡೋಣ ಬರ್ರಿ. ಎಕ್ವಿಪ್ಮೆಂಟು ನೀವು ಕೊಟ್ಟಿದ್ದಕ್ಕೆ ಅಪ್ಡೇಟ್ ಆಗಿದೆ. ಇದೇ ನೋಡ್ರಿ, ಡ್ರ್ಯಾಗನ್ ಡ್ಯೂಕ್ದು ಎಲೆಕ್ಟ್ರೋ ಫ್ಯಾಂಟ್. ಮಾಮೂಲಿ ಎಲೆಕ್ಟ್ರೋ ಡ್ರ್ಯಾಗನ್ ಇದೆಯಲ್ಲ ಗೈಸ್, ಸೇಮ್ ಅದೇ ಥರ ಗೈಸ್. ಅಪ್ಡೇಟ್ ಮಾಡಿದ್ರೆ 4 ಬಿಲ್ಡಿಂಗ್ ಉಳಿಯುತ್ತೆ. ಇವಾಗಿರೋ ಓರ್ಸ್ಗಳಲ್ಲೆಲ್ಲ ಮ್ಯಾಕ್ಸ್ ಮಾಡ್ಬೋದು, ಆದರೂ ಬೇಡ, ನಾವು ಫೈರ್ ಬಾಲ್ ಸಾನೇ ಯೂಸ್ ಮಾಡ್ತೀವಲ್ಲ, ಇದನ್ನು ಮ್ಯಾಕ್ಸ್ ಮಾಡೋಣ ಬರ್ರಿ. 23 ಸ್ಟಾರಿ ಓಡಿಸ್ಬೇಕು, 24 ಮಾಡೋಕ್ಕೆ. ಇನ್ನೊಂದು 3 ಲೆವೆಲ್ ಇದೆ ಗೈಸ್, ಅಂದರೆ ಇನ್ನೂ 4 ಲೆವೆಲ್ ಇದೆ. 27 ಮ್ಯಾಕ್ಸ್ ಆಗುತ್ತೆ. ಇದು ಎಪಿಕ್ ಎಕ್ವಿಪ್ಮೆಂಟು. ಕಾಮನ್ ಎಕ್ವಿಪ್ಮೆಂಟ್ ಆದರೆ 18ಗೆಲ್ಲ ಮ್ಯಾಕ್ಸ್ ಆಗಿಬಿಡುತ್ತೆ ಆಲ್ಮೋಸ್ಟ್. ಇನ್ನು ನೆಕ್ಸ್ಟು 24ಗೆ ಅಪ್ಡೇಟ್ ಮಾಡಬೇಕು ಗೈಸ್. ಒಂದು ಟೈಲ್ ಸಾನೇ ಆಗುತ್ತದೆ. ಇದನ್ನು ಅಪ್ಡೇಟ್ ಮಾಡೋಣ ಬರ್ರಿ. 1 2 4 5 6 7 8 9 10 11 12 13 14 15 16 ಶೈನಿ ಓಡಿಸ್ಬೇಕು. ಅದನ್ನೇನಾದ್ರು ನಾವು ಫೈರ್ ಬಾಲ್ ಮ್ಯಾಕ್ಸ್ ಮಾಡಿಲ್ಲ ಅಂದಿದ್ರೆ ಇದನ್ನು ಆರಾಮಾಗಿ ಮ್ಯಾಕ್ಸ್ ಮಾಡ್ಕೋಬೋದಾಗಿತ್ತು ಗೈಸ್. ಏನೋ ಅಲ್ಲಿ ಇಲ್ಲಿ ಏನೋ ಕಲೆಕ್ಟ್ ಮಾಡಿಬಿಟ್ಟು ಎತ್ತಿದ್ದೆ. ಮನಿ ಇದ್ದಿದ್ರೆ ಖರ್ಚು ಮಾಡಿ ಎತ್ತದ ಇದೆ, ಮನಿ ಇಲ್ಲ, ಅದಕ್ಕೋಸ್ಕರ ರೀ. ಏನು ನೆಕ್ಸ್ಟ್ ಏನು ಇನ್ನೊಂದು ವೀಕಲ್ಲೆಲ್ಲ ಮ್ಯಾಕ್ಸ್ ಮಾಡಿಬಿಡ್ತೀನಿ. ಇದು ಕಾಮನ್ ಎಕ್ವಿಪ್ಮೆಂಟು. ಅದು ಬಿಟ್ಟರೆ ಇನ್ನು ನಮ್ಮ ಎಕ್ವಿಪ್ಮೆಂಟ್ಗಳೆಲ್ಲ ನೋಡ್ಕೊಳ್ರಿ, ಯಾವ್ಯಾವ ನಾನು ಮ್ಯಾಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಅದಾದ್ಮೇಲೆ ಬನ್ನಿ, ನಾನು ಈವೆಂಟ್ ಅಂತ ಹೇಳಿದೆ ಗೊತ್ತಾ, ನೋಡಿರಿ, ಮಿನಿ ಈವೆಂಟ್ ಅಂತ ಅಂದ್ಬಿಟ್ಟು ಅದು ಇದೆ. ಈವೆಂಟಲ್ಲಿ ನೋಡಿರಿ, ಏನಾದರೂ ಒಂದು 200 ಖರ್ಚು ಮಾಡಿದ್ರೆ ಏನೇನು ಬೇಕಾದ್ರೂ ಸಿಗುತ್ತೆ. ಅಂದರೆ ನೋಡಿರಿ, ಇಲ್ಲೆಲ್ಲ ಇದೆ ನೋಡಿ, ಸ್ಕಿನ್ಗಳು, ಅದಾದ್ಮೇಲೆ ಸೀನರಿಗಳು ಇದರಲ್ಲಿ ಏನಕ್ಕೆ ಅಂತ ಅಂದರೆ ಇದ್ರಲ್ಲಿ ತಗೊಂಡ್ರಿಂದ ಬೇರೆ ಇದ್ರಲ್ಲಿ ನೋಡಿರಿ, ನಾರ್ಮಲಲ್ಲಿ ಇಲ್ಲೆಲ್ಲ ಬಂದು ಸೀನರಿಗಳು ಪ್ರೈಸೆಲ್ಲ ನೋಡಿದ್ರೆ 300 400 1000 1500 ಗಂಟ ಇದೆ. ಯಾವ ಬೇಕಾದರೂ ನೋಡಿದ್ರು ಅಷ್ಟೇ, 300 ಕಮ್ಮಿ ಎಲ್ಲ ಇರೋದೇ ಇಲ್ಲ. ಆದರೆ ಅದು ನ್ಯೂ ಈವೆಂಟ್ ಬಂದಿದೆಯಲ್ಲ, ಅದರೊಳಗಡೆಗೆ ಹೋದರೆ ನೋಡಿ, ಇದೆಲ್ಲ ಯಾವ ಚೆನ್ನಾಗಿದೆ. ಇದು ನಾನು ನೋಡಿದ್ದೀನಿ ಗೈಸ್, ಅದಕ್ಕೋಸ್ಕರ ಓಪನ್ ಮಾಡಿದೆ. ಚೆನ್ನಾಗಿದೆ ಸೀನರಿ. ಇವೆಲ್ಲ ಪರ್ಚೇಸ್ ಮಾಡಬೇಕು ಗೈಸ್. ದುಡ್ಡು ಮನಿ ಇಲ್ಲ. ಮನಿ ಇದ್ದಿದ್ರೆ ಏನೋ ಒಂದು ಇದು ಮಾಡ್ಬೋದಿತ್ತು ನೋಡಿ. ಆದರೆ ಇದ್ರಲ್ಲಿ ನೋಡಿ, ಒಂದು 200 ಖರ್ಚು ಮಾಡಿಬಿಟ್ಟು ಈ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ರೆ, ಈ ಕಾಯಿನ್ಸ್ಗಳು ಕಲೆಕ್ಟ್ ಮಾಡ್ಕೊಂಡು ಮಿನಿಮಮ್ ನೋಡಿರಿ 400 200 ಯೂಸ್ ಮಾಡಿದ್ರು ಸಾಕು ಆರಾಮಾಗಿ. ನೋಡಿರಿ, 2000 ಕಾಯಿನ್ಸ್ಗೆಲ್ಲ ಟ್ರೋಫಿ ಸ್ಕಿನ್ಗಳೆಲ್ಲ ಸಿಗುತ್ತೆ. 2250 ಇವೆಲ್ಲ ಸಿಗುತ್ತೆ. ಅದಾದ್ಮೇಲೆ ಏನು ಬಿಲ್ಡರ್ ಪೋಷನ್, ಟ್ರೈನಿಂಗ್ ಪೋಷನ್ನು, ಬುಕ್ಸ್ಗಳು, ಇವೆಲ್ಲ ಬೇಕಾದ್ರೂ ತೊಗೋಬೋದು. ನೋಡಿರಿ, ಡಾರ್ಕ್ ಎಲೆಕ್ಸರ್ ಎತ್ಕೊಳ್ಳೋಣ ಬರ್ರಿ. ಇಲ್ಲಿ ಈ ಡಾರ್ಕ್ ಎಲೆಕ್ಸರಲ್ಲಿ ಪೆಟ್ಸ್ಗಳು ನೋಡಿರಿ, ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸ್ ಮಾಡಿದ್ದೀನಿ. ಒಂದು 2 ಪೆಟ್ಸ್ ಇದ್ದಾವೆ, ಒಂದು ಮ್ಯಾಕ್ಸ್ ಮಾಡಬೇಕು. ಇದು ಬಿಟ್ಟರೆ ರೀ, ಸೂಪರ್ ವಿಚ್ಚು ಅದು ಮಿನಿ ಇವೆಂಟ್ ಇದೆಯಲ್ಲ, ಅದರಿಂದ ಬಂದಿರೋದು. ಅದ್ರ ಅಟ್ಯಾಕ್ ನಾನು ತೋರಿಸ್ಕೊಂಡು ಕೊಡ್ತೀನಿ. ಅದನ್ನೆಲ್ಲ ಇದು ಮ್ಯಾಕ್ಸ್ ಮಾಡಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಡಿಫೆನ್ಸ್ಗಳು ಯಾವುದಾದ್ರೂ ಕೊಡೋದಿದೆಯಾ. ಒಬ್ಬ ಬಿಲ್ಡರ್ ಇದ್ದಾನೆ ಗೈಸ್, ಅದಕ್ಕೋಸ್ಕರ ಸರ್ಚ್ ಮಾಡ್ತಾಯಿದ್ದೀನಿ ಏನು ಕೊಡೋದು ಅಂತ.
ಎಕ್ಸ್ಪೋ ಕೊಡೋಣ. ಬನ್ನಿ ಗೈಸ್, ಎಕ್ಸ್ಪೋ ಕೊಟ್ಬಿಡೋಣ. ದುಡ್ಡು ಕಲೆಕ್ಟ್ ಮಾಡ್ಕೊಂಡು 2,60,00,000 ಏನೋ ಮಾಡಿ ಕಲೆಕ್ಟ್ ಮಾಡೋಣ ಬರ್ರಿ. ನೋಡಿರಿ ನನ್ನ ಎಕ್ವಿಪ್ಮೆಂಟ್ಗಳು ಇವೆಲ್ಲ ನೋಡ್ಕೊಡ್ರಿ. ನಾನು ಇವಾಗ ಅಟ್ಯಾಕ್ ತೋರಿಸ್ತೀನಿ ಅಂದೆಲ್ಲ ಸೇಮ್ ಆರ್ಮಿ ಎಲ್ಲ ಅದಕ್ಕೆ ನೀಟಾಗಿ ತೋರಿಸ್ತಾ ಇದ್ದೀನಿ. CWLಲ್ಲಿ ಅಟ್ಯಾಕ್ ಹೊಡೆಯೋಣ. ಅದ್ರಲ್ಲಿ ಯಾವ ಥರ ಬೇಸ್ ಸಿಕ್ಕಿದೆ ನೋಡೋಣ ಬರ್ರಿ ಗೈಸ್. CWL ನೋಡಿ 15 ಬೇಸ್ ಗೈಸ್. ಆದರೂ ನಾನೇನು ಇದರಲ್ಲಿ ರ್ಯಾಂಕ್ ಪುಷ್ ಮಾಡಬೇಕು ಅಂತ ಎಲ್ಲ ಆಡ್ತಾಯಿಲ್ಲ. ಒಂದು ಕಾಯಿನ್ ಸಿಗುತ್ತೆ ಗೊತ್ತಾ, ಆ ಕಾಯಿನ್ಗೋಸ್ಕರ ಅದರಿಂದನೂ ಏನೇನೋ ಪೋಷನ್ಗಳು ಇವನ್ನೆಲ್ಲ ತಗೋಬೋದು. ಅದರಿಂದ ಫಾಸ್ಟಾಗಿ ಕಟ್ಬೋದು ಬಿಲ್ಡಿಂಗ, ದುಡ್ಡು ಖರ್ಚು ಮಾಡ್ತಲ್ಲ ಇದ್ರು ಅಂತ ಅಂದ್ಬಿಟ್ಟು ಕಾಯಿನ್ಸ್ಗಳು ಸಿಕ್ಕಿದ್ರೆ. ಇದೆಲ್ಲ ನೋಡಿ ಮಾಮೂಲಿ ಎಲ್ಲದರಲ್ಲೂ 3 ಸ್ಟಾರ್ ಹೊಡೆದಿದ್ದೀನಿ. ಒಂದರಲ್ಲೂ ಎರಡರಲ್ಲೂ 90% 80% ಆಗಿದೆ. ಇದು ಲಾಸ್ಟ್ ಅಟ್ಯಾಕು. ಬರೀ ಬೇಸ್ ಹೆಂಗೈತೆ ನೋಡೋಣ. ಎಲ್ಲ ಬೇಸು ಲೋ ಬೇಸ್ಗಳೇ ಗೈಸ್, ನೋಡ್ತಾ ಇರ್ಬೋದು. ಬರ್ರಿ ಅಟ್ಯಾಕ್ ಹೋಗೋಣ. ಪರವಾಗಿಲ್ಲ, ನೈಸ್ ಬೇಸ್. ಟೌನಲ್ಲಿ 15 ಬೇಸ್ ಇದ್ದಾಗ ಈ ಬೇಸ್ ಹೊಡೆಯೋಕ್ಕೆ ಎಷ್ಟು ಕಷ್ಟ ಇತ್ತು ಅಂತ ಅಂದರೆ 3 ಸ್ಟಾರ್ ಅಪರೂಪ ಮಾಡ್ತಿದ್ದಿತ್ತು. ಇವಾಗ ಬರ್ರಿ ನೋಡೋಣ, ಟೌನಲ್ಲಿ 18 ಬಂದಾಗ 3 ಸ್ಟಾರ್ ಮಾಡೋದು ಯಾವ ಥರ ಇದೆ. ಸಿಂಪಲ್ ಗೈಸ್, ಇದೆಲ್ಲ ಈಸಿಯಾಗಿ 3 ಸ್ಟಾರ್ ಮಾಡ್ಬೋದು. ಆದ್ರೂ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ. ಬರ್ರಿ ನೀಟಾಗಿ ಅಟ್ಯಾಕ್ ಮಾಡೋಣ. ತಾತನ್ನ ಹೀಲರ್ಸ್ ಎಲ್ಲ ಬಿಟ್ಟಿದ್ದೀನಿ, ಒಂದು ಫರ್ನೆಸ್ ಬಿಟ್ಟಿದ್ದೀನಿ. ಈ ರೇಜ್ ಟವರ್ ಮೇಲೆ ಫೈರ್ ಬಾಲ್ ಹಾಕಬೇಕು. ಸ್ಟಾರ್ಟ್ ಮಾಡೋಣ. ಇದೊಂದು ಮಲ್ಟಿ ಒಂದು ಡೌನ್ ಆಗಲಿ. ಇನ್ವಿ ಫೈರ್ ಬಾಲ್ ಮಸ್ತು ನೋಡ್ರಿ. ಫೈರ್ ಬಾಲ್ ಒಂದು ಕರೆಕ್ಟಾಗಿ ಆಗ್ಬಿಟ್ರೆ ಸಾಕು. ಟೌನಲ್ಲಿ ಹೆಲ್ತ್ ನೋಡ್ರಿ, ಒಂದು ಎಷ್ಟಿದೆ. ಬಿಲ್ಡರ್ ಹೀಲ್ ಮಾಡ್ತಿದ್ದಾನೆ. ಆರ್ಮಿ, ವಿಚಸ್ಸು, ಕಿಂಗು, ಕ್ವೀನು, ಟ್ರೂಪ್ ಲಾಂಚರು. ಈ ಕಡೆ ಫೈನಲ್ಗೆ ರಾಯಲ್ ಚಾಂಪಿಯನ್ನ ಬಿಡಲಿಲ್ಲ ಗೈಸ್. ಈ ಸಲ ನಾನು ಮೂಲೆಯಲ್ಲಿ ಬಿಡ್ತಾ ಇದ್ದೀನಿ. ಈ ಸಲ ಆರ್ಮಿ ಜೊತೆನೇ ಬಿಟ್ಬಿಟ್ಟಿದ್ದೀನಿ ನೋಡಿ. ಯಾಕೆಂದರೆ ನಾರ್ಮಲ್ ಬೇಸ್ ಅಂದರೆ ಲೋ ಬೇಸ್ ಅದಕ್ಕೋಸ್ಕರ. ನೋಡ್ರಿ ಎಷ್ಟು ಸ್ಟ್ರಾಂಗ್ ಹೋಗ್ತಿದೆ ಅಂತಂದರೆ ಅಟ್ಯಾಕು. ಒಂದು ಡೌಟ್ಕ ರಾಯಲ್ ಚಾಂಪಿಯನ್ ಎಬಿಲಿಟಿ ಪ್ಲೀಸ್. ಸ್ಕೆಟರ್ ಶಾಟು ಡ್ಯಾಮೇಜ್ ಕೊಡ್ತೈತೆ. ಇದು ಒಬ್ಬರು ಹೊಡಿಯಲ್ಲ, ಅದು ಸುತ್ತ ಇರೋರು ಎಲ್ಲರಿಗೂ ಹೊಟ್ಟು ಬಿಡುತ್ತೆ. ಇಲ್ಲೊಂದು ಸಿಂಗಲ್ ಇನ್ಫ್ಯೂರ್ ಐತೆ ನೋಡಿ ಗೈಸ್. ಇಲ್ಲಿ ಓವರ್ಗೋಟ್ ಮಾಡಿಬಿಟ್ಟೆ. ಆರಾಮಾಗಿ ಇನ್ನೂ ಕಿಂಗು, ಕ್ವೀನ್ ಎಬಿಲಿಟಿ ಐತೆ, ರೇಸ್ ಸ್ಪೆಲ್ ಐತೆ. ಇವೆಲ್ಲ ಏನು ಯೂಸ್ ಮಾಡೋದಿಲ್ಲ ಇದ್ರೂ ಆರಾಮಾಗಿ 3 ಸ್ಟಾರ್ ಆಗುತ್ತೆ. ಸಿಂಪಲ್ಲಾಗಿ ವಿಚ್ಚು ಅಷ್ಟು ಪವರ್ಫುಲ್ ಆಗಿದೆ. ನಾನು ಟೌನಲ್ಲಿ 18 ಮ್ಯಾಕ್ಸ್ ಬೇಸನ್ನೇ ತೋರಿಸ್ಕೊಂಡು ಕೊಡ್ತೀನಿ ಬರ್ರಿ ಯಾವ ಥರ ಆಗುತ್ತೆ ಅಂತ ನೋಡಿ. ಅಟ್ಯಾಕ್ ಹೊಡೆದೇ ತೋರಿಸ್ಕೊಂಡು ಕೊಡ್ತೀನಿ ಅಂತ. ಮ್ಯಾಕ್ಸ್ ಬೇಸ್ ಯಾವುದಾದ್ರೂ ಸಿಗಲಿ ಈ ಥರಕ್ಕೆ ಪ್ರ್ಯಾಕ್ಟಿಕಲ್ ಅಂತ ಏನಿಲ್ಲ. 3 ಸ್ಟಾರ್ ಏನಿಲ್ಲ ಗೈಸ್, ಅಷ್ಟೇ. ಕಾಯಿನ್ಸ್ಗೋಸ್ಕರ ಆ ಕಾಯಿನ್ಸ್ ಸಿಕ್ಕಿದ್ರೆ ಏನಾದರೂ ಅದು ಇದು ತಗೋಬೋದು ಅಂತ ನೋಡಿರಿ. ನಮ್ಮ CWL ಮುಗೀತು. 4ನೇ ಇದರಲ್ಲಿದ್ದೀವಿ ನಾವು. ಟೋಟಲ್ಲು 13 ಸ್ಟಾರ್ ಮಾಡಿದ್ದೀನಿ ನಾನು. ಅದರಲ್ಲೂ ಒಂದು ಅಟ್ಯಾಕ್ ಮಿಕ್ಸ್ ಮಾಡಿದ್ದೀನಿ ಗೈಸ್, ಹೊಡೆದಿಲ್ಲ ನಾನು. 5 ಅಟ್ಯಾಕ್ ಮಾತ್ರ ಆಗೈತೆ, 6 ಅಟ್ಯಾಕ್ ಇರೋದು. ಇದು ಸೇರ್ಕೊಳ್ತಲೆ ನೋಡಿರಿ. ಇದೆ ಆ ಕಾಯಿನ್ ಸಿಕ್ಕರೆ ನೋಡಿ, ಇದರಲ್ಲೆಲ್ಲ ಏನೇನೋ ತಗೋಬೋದು. ನಾನು ತಗೊಳ್ಳೋದಿದೆ ಮೇಯ್ನ್ ಬಿಲ್ಡರ್ ಅಂದರೆ ಬಿಲ್ಡಿಂಗ್ನೇ. ಕಾಯಿನ್ಸು ಬೇಡ ಏನೂ ಬೇಡ, ಅಪ್ಡೇಟ್ ಮಾಡಿಬಿಡುತ್ತೆ. ಏನೇನಿದೆ ಏನೂ ಇಲ್ಲ ಗೈಸ್ ಆ ಥರ. ರಿವೆಂಜ್ ಯಾರೋ ಇದು ನನ್ನ ಮೇಲೆ ಅಟ್ಯಾಕ್ ಹೊಡೆದಿದ್ದಾನೆ. ಬರ್ರಿ ಗೈಸ್ ನಮ್ಮ ಆರ್ಮಿಲಿ ಅವ್ನ ಬೇಸ್ ಯಾವ ಥರ ಇದೆ ನೋಡ್ಬಿಟ್ಟು ತೋರಿಸ್ಕೊಂಡು ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ನೋಡಿ ಗೈಸ್, ಇದು ಈ ಅಟ್ಯಾಕ್ ತೋರಿಸ್ಕೊಂಡು ಕೊಡ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ಬರ್ರಿ ಅವ್ನು ರಿವೆಂಜ್ ತೊಗೊಂಡಿದ್ದಾನಲ್ಲ, ಅವ್ನ ಬೇಸು ಯಾವ ಥರ ಇದೆ ಅಂತ ನೋಡೋಣ. ವಾ ನೋಡಿ ಗೈಸ್, ನಾನು ಹೇಳ್ತಿದ್ನಲ್ಲ ಮಸ್ತು ನೋಡ್ರಿ. ಮ್ಯಾಕ್ಸ್ ಬೇಸು, ಸ್ಕೆಟರ್ ಶಾಟು ಎಲ್ಲ ಮ್ಯಾಕ್ಸ್ ಬೇಸ್ ಮಾಡಿದ್ದಾನೆ. ಅದಾದ್ಮೇಲೆ ಸೂಪರ್ ಚಾರ್ಜ್ ಇದೆ ನೋಡ್ರಿ. ಗುಡ್ಡ ಹೀಲರ್ಸು ಫರ್ನೆಸ್ ಬಿಟ್ಟಿದ್ದೀನಿ ಮೂಲೆಯಿಂದ. ನಾನು ಫೈರ್ ಬಾಲ್ ಇನ್ವಿ ಮೇಲೆ ಹಾಕಬೇಕು. ಇನ್ವಿ ಟವರ್ ಬೂಮ್
ಮಸ್ತು ಪರ್ಫೆಕ್ಟ್ ಬಾಲ್ ಗೈಸ್. ಇದೂ ಮಿಸ್ಟೇಕೇ ಇಲ್ಲ ಅಂತ. ಈ ಕಡೆ ಲೆಫ್ಟ್ ಸೈಡಿಂದ ಕರ್ಕೊಂಡು ಹೋಗ್ಬೇಕು ಆರ್ಮಿನ. ಅದೊಂದು ಆರ್ಚರ್ ಟವರ್ ಡೌನ್ ಮಾಡಲಿ, ಆರ್ಮಿ ಡಿಪ್ಲಾಯ್ ಮಾಡೋಣ. ವಿಚಸ್ಸು, ಟ್ರೂಪ್ ಲಾಂಚರು, ಕಿಂಗು, ಕ್ವೀನು. ಇಲ್ಲಿ ಮೂಲೆ ನೋಡ್ರಿ ಆರ್ಸಿಂಗ್ ಬಿಟ್ಟೆ. ಇದಕ್ಕೆ ಎಬಿಲಿಟಿ ಆರ್ಸಿಂಗ್ ಬಿಟ್ಟೆ. ಇದಕ್ಕೆ ಸೂಪರ್. ಇಲ್ಲೊಂದು ತೋಡ್ಕ ಹಾಕೋಣ. ಅದಾದ್ಮೇಲೆ ರೇಜ್ ಸ್ಪೆಲ್ ಇಲ್ಲೇ ಯೂಸ್ ಮಾಡ್ಬಿಡೋಣ. ರೇಜ್ ಸ್ಪೆಲ್ಲು ಆಮೇಲೆ ಇನ್ವಿ ರಾಯಲ್ ಚಾಂಪಿಯನ್ ಯೂಸ್ ಮಾಡೋಕೆ ಮಾಡಿಕೊಳ್ಳೋಣ. ಏನು ಸ್ಟ್ರಾಂಗಾಗಿ ಹೋಗ್ತಿದೆ. ಓವರ್ ಗ್ರೋತು ಮಾಡ್ಬಿಡೋಣ. ಓವರ್ ಗ್ರೋತು ಇನ್ನೊಂದು ಸೂಪರ್ ವ್ಯಾಲ್ಕೇರೀಸ್ ಆಚೆ ಬಂದ್ಬಿಟ್ಟಿದೆ. ಒಳಗಡೆ ಇರಬೇಕಿತ್ತು. ಅದು ಸತ್ತಾದ್ಮೇಲೆ ರೇಜ್ ಆಗೋದಲ್ಲ, ಅದರಿಂದ ಹೆಲ್ಪ್ ಸಿಗೋದು. ಹೋಲ್ಡ್ ಮಾಡೋಣ. ಏನಿಲ್ಲ ಗೈಸ್, ಆರಾಮಾಗಿ 3 ಸ್ಟಾರ್ ನೋಡಿ. ಮ್ಯಾಕ್ಸ್ ಬೇಸ್ ಆಗಿದ್ರು ಅಷ್ಟೇ. ಇನ್ನೂ ಎಷ್ಟು ಸ್ಪೇಸ್ ಇದ್ದಾವೆ. ಡೌಟ್ ಆದ್ಮೇಲೆ ಇಲ್ಲೊಂದು ಕೊನೆಗೆ ಒಂದು ಫ್ರೀಸ್ ಮಾಡೋಣ. ಕ್ವೀನ್ ಹತ್ರ ಅದರಲ್ಲಿ ಇರಿ ಫ್ರೀಸ್ ಅಷ್ಟೇ ಗೈಸ್. 3 ಸ್ಟಾರ್. ಪಾಯ್ಸನ್ ಸ್ಪೆಲ್ನ ಅದನ್ನು ಹಾಕ್ಬಿಡೋಣ. ಇಲ್ಲ ಡಿಫೆನ್ಸ್ ಹೋಗ್ಲಿ. ಡಿಫೆನ್ಸ್ ಎಲ್ಲ ಡ್ಯಾಮೇಜ್ ಆಗೋಲ್ಲ. ಓನ್ಲಿ ಕಿಂಗು, ಕ್ವೀನ್ಸು, ಅದಾದಮೇಲೆ ಸಿಲಿರೋ ಆರ್ಮೀಸ್ಗಳು ಮಾತ್ರ ಡ್ಯಾಮೇಜ್ ಆಗುತ್ತೆ ಅದರಿಂದ. ವೆರಿ ಪವರ್ಫುಲ್ಲಾಗಿ ಐತೆ ಗೈಸ್. ನಾನು ಇನ್ನೂ ಅಟ್ಯಾಕ್ ತೋರಿಸ್ಕೊಂಡು ಕೊಡ್ತೀನಿ ಬರ್ರಿ. ಇಲ್ಲಿ ಬೇಕಾದ್ರೆ ಈಸಿಯಾಗಿ ಒಂದು ಪಾತಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ಪುಷ್ ಮಾಡ್ಬೋದು. ಬನ್ನಿ ಗೈಸ್, ಇನ್ನೊಂದು ಅಟ್ಯಾಕ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇವನು ಖಾಲಿ ಇದ್ದಾನೆ. ಯಾರು ಕೊಡೋದು ಇವನ್ನ? ಡ್ರ್ಯಾಗನ್ ಡ್ಯೂಕ್. ಇದು ನನಗೆ ಬೇಗ ಅಪ್ಡೇಟ್ ಆಗಬೇಕು ಗೈಸ್. ಇದಕ್ಕೆ ಕೊಟ್ಬಿಡೋಣ ರೀ ಅವನ್ನ. ಬೇಗ ಅಪ್ಡೇಟ್ ಮಾಡುತ್ತೆ ಅಂತ. ಹಿಂಗಾರು ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಬೇಕು. 2 ಎಕ್ಸ್ಪೋ ಕೊಡೋಕ್ಕೆ ಗೈಸ್ ಗೋಲ್ಡ್ ಬೇಕು ಅಂತ. ಆರ್ಮಿಗಳು ಕಳಿಸ್ರಿ ಏನಾದರೂ. ನೋಡ್ರಿ, ಇಂದು ಮಾಮೂಲಿ ಇದ್ರ ಈವೆಂಟ್ ನಡೀತಿದೆ ಅಂತ ಹೇಳಿದ್ನಲ್ಲ. ನೋಡ್ರಿ ಆ ಈವೆಂಟು ನಾನು ಆ ಕಡೆ ಬ್ಲೂಗೆ ಹಾಕಿದ್ದೀನಿ. ನೀವು ಯಾವುದಕ್ಕೆ ಹಾಕಿದ್ದೀರಾ ಕಮೆಂಟ್ ಮಾಡಿ. ನೋಡಿರಿ ಅದರಲ್ಲಿ ಚೆಸ್ಟ್ ಇದೆ. ಓಪನ್ ಮಾಡೋಣ ಬರ್ರಿ. ಅವತ್ತಿಂದ ಓಪನ್ ಮಾಡಿಲ್ಲ ಇನ್ನು ಏನೇನು ಅಂತ. ಸ್ಕಿನ್ನು ಎಲ್ಲ ಸಿಗುತ್ತೆ. ಬಾರ್ಬೇರಿಯನ್ ಸ್ಕಿನ್ನು. ಅದಾದ್ಮೇಲೆ ಒಂದು ಆ ಥರದ್ದೊಂದು ಇದು ಸಿಗುತ್ತೆ. ಏನು ಸಿಗುತ್ತೆ ಇದರಲ್ಲಿ? ಡಾರ್ಕ್ ಎಲೆಕ್ಸರು, ರೇಯರ್ ಪೊಷನ್ ಇದೆ. ಬಿಲ್ಡರ್ಸ್ ಇವನ್ನ ಯೂಸೇ ಮಾಡಿಬಿಡೋಣ ಬರ್ರಿ. ಅಂದರೆ ಆರ್ಮಿಗಳನ್ನ ಫಾಸ್ಟಾಗಿ ಅಪ್ಡೇಟ್ ಮಾಡುತ್ತೆ. ಈ ಎಕ್ಸ್ಪೋ ಹೆಂಗಾರ ಮಾಡಿಕೊಡ್ಬೇಕು ಗೈಸ್. ಎಲ್ಲಾದರೂ ಮನಿ ಬರ್ರಿ ಅಟ್ಯಾಕ್ ಮಾಡೋಕೆ ಹೋಗೋಣ. ಯಾವ ಥರ ಸಿಗುತ್ತೆ ಬೇಸು ಅಂತ ನೋಡೋಣ. ಫುಲ್ಲು ಮ್ಯಾಕ್ಸ್ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಗೈಸ್. ಏನು ಲೋ ಬೇಸ್ ಮೇಲೆ ಅಂತ ಏನಿಲ್ಲ. ಅಷ್ಟು ಪವರ್ಫುಲ್ಲಾಗಿದೆ ಆರ್ಮಿ. ಯಾವ ಥರ ಡಿಪ್ಲಾಯ್ ಮಾಡೋದು ಅಂತ ನೋಡ್ಕೊಳ್ಳಿ ಅಷ್ಟೇ. ಬರೀ ಲೆಜೆಂಡ್ ಲೀಕ್ ನಾನೇನೋ ಹೋದರೆ ಅದ್ರ ತೋರಿಸ್ತೀನಿ. ಇವಾಗ ನಾರ್ಮಲಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು. ಈ ಬೇಸು ಬೇಡ. ಹೇಳಿ ಮ್ಯಾಕ್ಸ್ ಬೇಸ್ ಬೇಕು ಗೈಸ್. ಲೋ ಬೇಸ್ಗಳೆಲ್ಲ ಬೇಡವೇ ಬೇಡ. ನೋಡ್ರಿ ಇದರಲ್ಲಿ ಮ್ಯಾಕ್ಸು, ಆದರೆ ಡಿಫೆನ್ಸ್ಗಳೆಲ್ಲ ಮ್ಯಾಕ್ಸೇ ಇಲ್ಲ. ಡಿಫೆನ್ಸು ಮ್ಯಾಕ್ಸ್ ಇರಬೇಕು. ನೋಡ್ರಿ ಈ ಬೇಸ್ ಹೆಂಗಿದೆ. ಇದು ಫುಲ್ಲು ಸೂಪರ್ ಚಾರ್ಜ್ ಎಲ್ಲ ಆಗಿದೆ. ಬಿಲ್ಡಿಂಗ್ಸ್ಗಳೆಲ್ಲ ಅಟ್ಯಾಕ್ ಮಾಡೋಣ ಗೈಸ್ ಇದ್ರ ಮೇಲೆ. ಬೇಡ, ಸ್ಕೆಟರ್ ಶಾಟು ಇದನ್ನೆಲ್ಲ ಇನ್ನೂ ರಿಪೇರಿ ಕೊಟ್ಟಿದ್ದಾರೆ. ಅಂದರೆ ಬಿಲ್ಡಿಂಗ್ಗಳು ರಿಪೇರಿ ಇದ್ದು. ಇಲ್ಲಿ ನೋಡ್ರಿ ಗೈಸ್, ಇದು ಸೂಪರ್ ಚಾರ್ಜ್ ಆಗಿದೆ. ಡಬಲ್ ಇನ್ವಿ ಟವರ್ ಬೇಸು. ಬರ್ರಿ ಗೈಸ್ ಇದ್ರ ಮೇಲೆ ಅಟ್ಯಾಕ್ ಮಾಡೋಣ. ಆಲ್ಮೋಸ್ಟ್ ಇನ್ವಿ ಮೇಲೆ, ಇಲ್ಲಾಂದರೆ ಈ ಸೆಂಟ್ರಲ್ಲಿ ಎಲ್ಲನೂ ಫೈರ್ ಬಾಲ್ ಹಾಕಬೇಕು.
ಇನ್ವಿ ಮೇಲೆಲ್ಲ ಆಗಲ್ಲ, ಇದ್ರ ಮೇಲೆ ಹಾಕ್ತೀವಿ ಬರ್ರಿ ಗೈಸ್. ರಿವೆಂಜ್ ಟವರ್ ಮೇಲೆ ಗುಡ್ಡ, ಹೀಲರ್ಸು, ಒಂದು ಫರ್ನೆಸ್ಸು, ಇನ್ವಿ ಫೈರ್ ಬಾಲ್, ಮಸ್ತ್, ಪರ್ಫೆಕ್ಟ್. ಫೈರ್ ಬಾಲ್ ಮಾತ್ರ ಇನ್ವಿ ನೀಟಾಗಿ ನೋಡ್ಕೊಂಡು ಫೈರ್ ಬಾಲ್ ಮಾಡಿಬಿಟ್ರೆ ಮಾತ್ರ ಇದರಲ್ಲಿ ಫೇಲ್ ಆಗುತ್ತೆ ಅನ್ನೋ ಚಾನ್ಸಸ್ಸೇ ಕಮ್ಮಿ. ಸುಮ್ಮನೆ ಡಿಪ್ಲಾಯ್ ಮಾಡಿದ್ರು ಸಾಕು. ಸೂಪರ್ ಬಲೂನ್ಸು, ರಾಯಲ್ ಚಾಂಪಿಯನ್ ಎಬಿಲಿಟಿ, ವಿಚಸ್ ಕಿಂಗು, ಕ್ವೀನು, ಆರ್ಮಿನ ಒಳಗಡೆ ಪುಷ್ ಮಾಡಬೇಕಿಲ್ಲ. ಒಂದು ಇನ್ವಿ ಆಗ್ತೀವಿ ನೋಡಿ ಗೈಸ್. ಒಂದು ತೋಟ ಈ ಇನ್ವಿ ರಾಯಲ್ ಚಾಂಪಿಯನ್ ಮೇಲೆ ಯೂಸ್ ಮಾಡೋಣ ನೋಡ್ರಿ. ಇನ್ವಿ ಆಟೋಮೆಟಿಕ್ ಇನ್ವಿಟ್ ಆಗೋದಿಲ್ಲ. ರೈಜು, ಒಂದು ತೋಟ, ಓವರ್ ಗ್ರೋತು, ಆ ಸ್ಪೆಲ್ ಟವರ್ನ ಮಾಡ್ಬಿಡೋಣ. ಕಿಂಗ್ ಎಬಿಲಿಟಿ ಹೊಡೆಯೋಣ. ಇದು ಇನ್ವಿ ಟವರ್ ಇದಾಗಲಿ ಆ್ಯಕ್ಟಿವ್ ಆಯಿತು. ಕಿಂಗ್ ಎಬಿಲಿಟಿ, ಫ್ರೀಸ್ ಇದೆ. ಇನ್ನೊಂದು ಓವರ್ ಗ್ರೋತ್ ನೋಡಿ ಈ ಕಡೆ ಮಾಡಿದ್ದೀನಿ, ಅಂದರೆ ಆರ್ಮಿ ಆ ಕಡೆ ಇದ್ದಲ್ಲ ಈ ಕಡೆ ಬರಬಾರ್ದು, ಆ ಕಡೆ ಇರೋದೆಲ್ಲ ಕ್ಲಿಯರ್ ಮಾಡಲಿ ಅಂತ ನೋಡಿರಿ. ಈಗ ಇಷ್ಟೇ ಸಿಂಪಲ್ 3 ಸ್ಟಾರ್. ಸೂಪರ್ ವಿಚ್ ನಿಜವಾಗ್ಲೂ ಇವಾಗ ರೀಸೆಂಟಾಗಿ ನ್ಯೂ ಲೆವೆಲ್ ಬಂದಿರೋದು. ಸೂಪರ್ ವಿಚ್ ಅವಾಗಿಂದ ನನ್ನ ರೇಂಜಿಗೆ ಸ್ಟ್ರಾಂಗ್ ಇದೆ. ಇದು ಫೈರ್ ಬಾಲ್ ಕಾಂಬಿನೇಷನ್ ಅಂತೂ ಸೂಪರ್ ಸ್ಟ್ರಾಂಗ್ ಅಂತ. ಇನ್ನು ನೋಡ್ರಿ ಎಷ್ಟು ವಿಚಸ್ಗಳು ಬದುಕಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಇರ್ಬೋದೇನೋ. ಹಬ್ಬ ಏನು 4 ವಿಚಸ್ ಏನೋ ಬರುತ್ತೆ. ಈಸಿಯಾಗಿ ಮಾಡ್ಬೋದು ಗೈಸ್. ಈ ಲೂಟ್ ಏನು ಮಾಡ್ಬೇಕು ಇವಾಗ? ಲೂಟ್ ಇನ್ನೊಂದು ಅಟ್ಯಾಕ್ ಹೊಡೆಯೋಣ ಗೈಸ್. ಅಟ್ಯಾಕ್ ಹೊಡೆದ್ರೂ ಆಗೋಲ್ಲ ನೋಡ್ರಿ. ಇದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ 3 ಸ್ಟಾರ್ ಮಾಡಿಬಿಟ್ಟಿದ್ದೀನಿ ಇವನ್ನ. ಆಮೇಲೆ ನಾನು ನ್ಯೂ ಬೇಸು ಹೇಗೆ ಫಾಸ್ಟ್ಲಿ ಅಪ್ಡೇಟ್ ಮಾಡೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್. ಅಂದರೆ ನಂಬರ್ 1 ಬೇಸಿಂದ ಹಿಡಿದು ಮ್ಯಾಕ್ಸ್ ಬೇಸು ಹೆಂಗೆ ಈಸಿಯಾಗಿ ಒಂಚೂರು ಮನಿ ಖರ್ಚು ಮಾಡಿಕೊಂಡು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಮಾಡಿ ತೋರಿಸ್ತೀನಿ ನೋಡಿ. ಚೂರು ಕಾಸಾಡಲಿ. ಇಲ್ಲೊಂದು ಚೆಸ್ಟ್ ಇದೆ, ಅದು ಏನು ಸಿಗುತ್ತೆ ನಾರ್ಮಲ್ಲು ಯೂಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಲೂಟ್ಗಳಿದೆ, ಎತ್ತಾನೆ ಬರ್ರಿ ಗೈಸ್. ಗೋಲ್ಡ್ ಬೇಕು ನಮಗೆ. ಇದು ಒಳಗಡೆದು ಗೈಸ್, ಅದು ಅದರಿಂದ ಜಂಪ್ಸ್ ಬರುತ್ತೆ. ಇನ್ನೇನು ಫುಲ್ ಆಗಿಬಿಟ್ಟಿದೆ ಅದು. ಮಾಮೂಲಿ ಗೋಲ್ಡ್ ಬೇಕು ಗೈಸ್. ಗೋಲ್ಡ್ ಇದರಲ್ಲೊಂದು ವಾಲ್ ಅಪ್ಡೇಟ್ ಮಾಡೋಣ. 1 ಕೋಟಿ ಎಲೆಕ್ಸರಿಂದ ಏನೋ ಅಪ್ಡೇಟ್ ಕೊಡಲ್ಲ ಇವಾಗ, ಅದಕ್ಕೋಸ್ಕರ ವಾಲ್ ಮ್ಯಾಕ್ಸ್ ಮಾಡಿಬಿಡೋಣ ಅಂತ. ಇನ್ನಿಷ್ಟು ವಾಲ್ ಇದ್ದಾವೆ. ಗೋಲ್ಡ್ ಕರೆಕ್ಟ್ ಗೈಸ್. ನ್ಯೂ ಇವೆಂಟ್ ಇದೆಯಲ್ಲ ಅದರಲ್ಲಿ ತಾನೇ ರೀ. ಅವಾಗ ಇದರಲ್ಲೆಲ್ಲ ಎಷ್ಟು ಕಲೆಕ್ಟ್ ಆಗುತ್ತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿರಿ ಆಲ್ಮೋಸ್ಟ್ ಇವೆಲ್ಲ ಪೆಟ್ಸ್ಗಳೆಲ್ಲ ಫುಲ್ ಮ್ಯಾಕ್ಸ್ ಆಗಿಬಿಟ್ಟಿದ್ದಾವೆ. ನೀನು ಎಲೆಕ್ಸ್ ಅದರಿಂದ ಕೊಡೋಕ್ಕಾಗಲ್ಲ. ಇದರಲ್ಲೆಲ್ಲ ಕಲೆಕ್ಟ್ ಮಾಡೋಣ. 1,70,00,000 ಆಯಿತು. ಈ ಪೆಟ್ಸು ಇದನ್ನು ಕೊಡೋಣ ಬರ್ರಿ. ಪಾಯ್ಸನ್ ವಿಸರ್ಡ್, ಬೂಮ್, 7ನೇ ಲೆವೆಲು. ಇದನ್ನು ಅವೆರಡೇ ಗಾಯಿಸಿರೋದು ನೋಡ್ರಿ. ಇದೊಂದು 2 ಲೆವೆಲ್ ಅಪ್ಡೇಟ್ ಮಾಡಬೇಕು. ಇದು ಬಿಟ್ಟರೆ ಇದೊಂದು ಮ್ಯಾಕ್ಸ್ ಮಾಡಬೇಕು. ಇನ್ನೆಲ್ಲ ಮ್ಯಾಕ್ಸ್ ಆಗಿಬಿಟ್ಟಿದ್ದಾವೆ. ಇವಾಗ ಹೆಂಗಾದ್ರೂ ಮಾಡಿ ಎಕ್ಸ್ಬೋ ಕೊಡಬೇಕು. ಸಿಲಿ ಏನು ತಗೊಳ್ಳೋಣ? ಬೇಡವೇ ಬಿಡೋ ಬಗ್ಗೆ ಹಾಗೆ ಅಟ್ಯಾಕ್ ಮಾಡಿ ತೋರಿಸ್ತೀನಿ ಬರ್ರಿ ಗೈಸ್. ನೋಡಿ ಸಿಲಿ ಏನೂ ತಗೊಂಡಿಲ್ಲ. ಒಂದು 3 ಸ್ಪೆಲ್ಲು ಕಮ್ಮಿ ಬರುತ್ತೆ. 3 ಸ್ಪೆಲ್ಲ 4 ಸ್ಪೆಲ್ಲು. ಹಂಗೂ ಈ ಆರ್ಮಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ರಿ. ಹೀಲರ್ಸು, ಒಂದು ಫರ್ನೆಸ್ ಬಿಟ್ಟಿದ್ದೀನಿ ಸೈಡು.
ಫೈರ್ ಬಾಲ್ ಅದು ಇದ್ರ ಮೇಲೆ ಹಾಕೊಂಡು ಇನ್ವಿ ಶೆಟ್ ನೋಡ್ರಿ ಗೈಸ್, ಇನ್ವಿ ಮಿಸ್ ಆಯಿತು ಈ ಅಟ್ಯಾಕಲ್ಲಿ, ಲಾಸ್ಟ್ ಅಟ್ಯಾಕಲ್ಲಿ. ಆದ್ರೂ 3 ಸ್ಟಾರ್ ಆಗುತ್ತೆ ಗೈಸ್, ನನಗೆ ನಂಬಿಕೆ ಇದೆ, ಅಷ್ಟು ಪವರ್ಫುಲ್ ಇದೆ ಈ ಆರ್ಮಿ ಅಂತ. ಈ ಕಡೆ ಸೀಜ್ ಬರೋಕ್ಕೂ ರಾಯಲ್ ಚಾಂಪಿಯನ್, ಎಬಿಲಿಟಿ, ಕಿಂಗ್, ಕ್ವೀನು, ವಿಚಸ್ಸು ಎಲ್ಲ ಇಲ್ಲಿ ಬಿಟ್ಟಿದ್ದೀನಿ. ಒಂದು ತೋಟಕ ಏನು ಇವಾಗಷ್ಟು ನೋಡ್ರಿ ಸ್ಟ್ರಾಂಗಾಗಿ ಪುಷ್ ಆಗಿದ್ದಾವೆ ಗೈಸ್. ನೋಡ್ರಿ ವಿಚ್ ಮೇಲೆಲ್ಲ ಡ್ಯಾಮೇಜೇ ಬರ್ತಿಲ್ಲ ಇನ್ನು, ಅವರೇ ತಿಂತಾರೆ ಇನ್ವಿ. ಆರ್ಮಿಗೆ ಇನ್ನೊಂದು ಇನ್ವಿ, ತೋಟಕ ಅಲ್ಲೊಂದು, ಇದು ರಿವೆಂಜ್ ಟವರಿಗೆಲ್ಲ ಅದಕ್ಕೋಸ್ಕರ ಕಿಂಗ್ ಎಬಿಲಿಟಿ, ರೇಜ್ ಸ್ಪೆಲ್ ಪಾಯ್ಸನ್ ಆ ಕಡೆ ಬೀಳ್ತು, ರೇಜು. ಆಮೇಲೆ ಇನ್ವಿ ರಾಯಲ್ ಚಾಂಪಿಯನ್ ಯೂಸ್ ಮಾಡೋಣ. ಎನ್ವಿ ಎಷ್ಟು ಮಿಸ್ಸು, ಒಂಚೂರು ಲೇಟಾಗಿದ್ರು ರಾಯಲ್ ಚಾಂಪಿಯನ್ಸ್ ತಗೊಳ್ಳಿ. ಇಲ್ಲೊಂದು ಪಾಯ್ಸನ್ ನೋಡ್ರಿ ಗೈಸ್, ಅಷ್ಟೇ 3 ಸ್ಟಾರ್. ನೋಡಿರಿ ಫೈರ್ ಬಾಲ್ ಮಿಸ್ಟೇಕ್ ಆದ್ರೂ ಆರಾಮಾಗಿ 3 ಸ್ಟಾರ್ ನೀಟಾಗಿ. ಒಂದು ಸೈಡ್ ಪಾತಿಂಗ್ ಬಂದರೆ ಫನಲ್ ಮಾಡ್ಕೊಂಡು ಒಂದು ಸೈಡಿಂದ ಫುಲ್ ಆರ್ಮಿ ಎಲ್ಲ ಡಿಪ್ಲಾಯ್ ಮಾಡ್ಬೋದು ಅಷ್ಟೇ. ಒಂದು ರೌಂಡ್ ಫುಲ್ ಓಡಿಸ್ಬೇಕು. ಅದು ಈ ಮೂಲೆಯಲ್ಲಿ ಬಿಟ್ಟು ಈ ಮೂಲೆಗೆ ಬಂದು ಒಂಚೂರು ಜಸ್ಟು ಅಂತ. ನಮ್ಮ ತಾತ ಸತ್ತೋಗಿದ್ದಾನೆ ನೋಡಿ. 3 ಹೀರೋಸು ಬದುಕಿದ್ದಾವೆ. ಕ್ವೀನ್ ಫುಲ್ ಎಬಿಲಿಟಿ, ಹೀಲರ್ಸು ಎಲ್ಲ ಬದುಕಿದ್ದಾವೆ. ಯಾವ ರೆಡ್ ಬಾಂಬು ಬ್ಲ್ಯಾಕ್ ಬಾಂಬ್ ಹೊಡೆದಿಲ್ಲ. ನೋಡಿದ್ರೆ ಗೈಸ್ ಎಷ್ಟು ಸಿಂಪಲ್ಲಾಗಿ ಅಟ್ಯಾಕ್ ಮಾಡ್ಬೋದು ಅಂತ ಅಂದ್ಬಿಡಿ. ಇವಾಗ ಇದೊಂದು ಇನ್ನೊಂದು ವಾಲ್ ಅಪ್ಡೇಟ್ ಕೂಡ ನನ್ನ ಕೋಟೆ ಆಗಿದೆ. ಬಿಟ್ಟರೆ ನಾನು ನೋಡ್ರಿ ಅದು ಗೊತ್ತಾಗ್ತಿರ್ಲಿಲ್ಲ ಅದರಲ್ಲೆಲ್ಲ ಬಿಲ್ಡಿಂಗ್ಗಳು ಎಲ್ಲ ಯಾವ್ಯಾವ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ನೋಡ್ರಿ ಇವೆಲ್ಲ ಆಲ್ಮೋಸ್ಟ್ ಮ್ಯಾಕ್ಸ್ ಆಗ್ಬಿಟ್ಟಿದ್ದಾವೆ. ಇದರಲ್ಲಿ ಎಕ್ಸ್ಪೋ ಮಾತ್ರ ಕೊಡಬೇಕು, ಅದು ಒಂದು ಕೊಟ್ಟಿದ್ದೀನಿ. 3 ಎಕ್ಸ್ಪೋ ಇದ್ದಾವೆ. 3 ಎಕ್ಸ್ಪೋ ಅಪ್ಡೇಟ್ ಕೊಟ್ಟರೆ ಇನ್ನು ಡಿಫೆನ್ಸ್ಗಳೆಲ್ಲ ಮ್ಯಾಕ್ಸ್ ಅದು ಅಂತ. ಸೂಪರ್ ಚಾರ್ಜ್ ಮೇಕ್ ಮಾಡ್ಕೋತೀನಿ. ಇಲ್ಲೆಲ್ಲ ನಾವು ಕಾಯಿನ್ ಎತ್ಕೊಳ್ಳೋಣ. ಇದರಲ್ಲಿ 200 ಏನಂತಾರೆ ಅದನ್ನು, ಏನೋ ಗೈಸ್, ಬರ್ರಿ ಅದನ್ನ ಎತ್ಕೊಳ್ಳೋಣ. ಒಂದೇ ಸಲ ನಾವು ಗೈಸ್ ಶೆಟ್ ಇನ್ನೊಂದು ಸಲ ಕೊಟ್ಟಿದ್ರಿ ನೋಡ್ರಿ, ಫುಲ್ ಆಗಿಬಿಟ್ಟಿರೋದು. ಅಂದರೆ 2,70,00,000 ಹೇಳಿದ್ನಲ್ಲ. ಬೇರೆ ಜೆಮ್ಸಲ್ಲಿ ಇಲ್ಲವೇ ಇಲ್ಲ. ಅದೇ ಇದರಲ್ಲಿ ಇಲ್ಲಿನೂ ಎತ್ತಬೇಕು. ಅಪ್ಪ ಹೆವಿ ಕಾಸ್ಟ್ಲಿ ಅದು. ಇಲ್ಲೂ ಕಾಯಿನ್ಸ್ ಇಲ್ಲ ನೋಡ್ರಿ ಗೈಸ್. CW ಅಲ್ಲಿ ಮುಗಿದ್ರೆ ಇದ್ರಲ್ಲಿ ಕಾಯಿನ್ಸ್ ಬರುತ್ತೆ ನೋಡ್ರಿ. ಈ ಥರ ಗೋಲ್ಡ್ ಪಾಲ್ಡ್ ಎಲ್ಲ ಎಮರ್ಜೆನ್ಸಿಲಿ ಎತ್ಕೋಬೋದು ಆ ಕಾಯಿನ್ಸಿಂದ. ನ್ಯೂ ಇವೆಂಟಲ್ಲಿ ಎತ್ತಾನ ಬರ್ರಿ, ಅದರಲ್ಲಿ ಇದೆಯಾ ಗೋಲ್ಡು. ಅದು ಬಿಟ್ಟರೆ ಡಿಫೆನ್ಸ್ಗಳು ಇನ್ನು ನೋಡ್ರಿ, ಇದೊಂದು ಸೂಪರ್ ಚಾರ್ಜ್ ಮಾಡಬೇಕು ನಾನು ಫಸ್ಟು. ರಿವೆಂಜ್ ಟವರ್ ಹೆವಿ ಸ್ಟ್ರಾಂಗ್ ಇದೆ ಅದು. ಫಸ್ಟು ಮೊನಲ್ಲಿ ಥರ ಸೂಪರ್ ಚಾರ್ಜ್ ಮಾಡಿಬಿಡ್ತೀನಿ. ಇವೆಲ್ಲ ಇನ್ನೇನು ಮ್ಯಾಕ್ಸ್ ಆಗಿದ್ದಾವೆ. ಇನ್ನೇನು ಸೂಪರ್ ಚಾರ್ಜ್ ಮಾಡೋ ಅಷ್ಟೇ ಇನ್ನು ಬ್ಯಾಲೆನ್ಸ್ ಇರೋದು. ಸ್ಕೇಟರ್ ಶಾಟ್ ನೋಡಿ, ಇದು ಸೂಪರ್ ಚಾರ್ಜ್ 2 ಮಾಡಿದ್ದೀನಿ. ಮೊನೋಲಿತ್ತು, ಇನ್ನೇನು ಅಪ್ಡೇಟೇ ಇಲ್ಲ ಅದು ಅಂತ. ಇನ್ನು ಗೋಲ್ಡ್ ಸ್ಟೋರೇಜ್ಗಳೂ ಮಾಡಿದ್ದೀನಿ. ಸ್ಪೆಲ್ ಟವರು ಅದಾದ್ಮೇಲೆ ಫೈರ್ ಕ್ಯಾಂಪ್ ಒಂದು ಕೊಟ್ಟಿದ್ದೀನಿ. ಇನ್ನು 3 ಇದ್ದಾವೆ. ಇನ್ನೇನು ಆ ಥರ ಬಿಲ್ಡಿಂಗ್ಗಳು ಏನೂ ಇಲ್ಲ ಗೈಸ್. ನಾನಿವಾಗ ಈ ಎಕ್ಸ್ಪೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇವಾಗ ಅಪ್ಡೇಟ್ ಕೊಡಬೇಕು. ಟೆಸ್ಲಾನು ಅಷ್ಟೇ, ಇನ್ನೊಂದೇ ಒಂದಿದೆ ಲಾಸ್ಟು. ಇನ್ನು ಬಾಂಬ್ಸ್ಗಳು ನೋಡಿರಿ, ಬಾಂಬ್ಸ್ಗಳು ಒಂಚೂರು ಅಪ್ಡೇಟ್ ಮಾಡಬೇಕು.
ಅದಕ್ಕೆ ಇಲ್ಲಿ ಮೇಯ್ನು ಇವಾಗ ಈ ವಿಡಿಯೋಗೆ ಇದಕ್ಕೆ ಹಾಕೋಣ ಅದನ್ನು ಫೋಟೋ ಅಂತ ಅಂದ್ಬಿಟ್ಟು ಅದನ್ನು ಸ್ಕ್ರೀನ್ ಶಾಟ್ ತೆಗ್ದೆ. ಎಕ್ಸ್ಪೋ ನೋಡ್ರಿ, ಅಲ್ಲಿಂದ ಗೋಲ್ಡ್ ಎತ್ಕೊಂಡೆ. ಬರ್ರಿ ಎಕ್ಸ್ಪೋ ಮ್ಯಾಕ್ಸ್, ಇನ್ನು 2 ಎಕ್ಸ್ಪೋ ಇದ್ದಾವೆ. 2 ಎಕ್ಸ್ಪೋ ಕೊಟ್ಟರೆ ಮ್ಯಾಕ್ಸ್ ಆಗುತ್ತೆ ಬೇಸು. ಇವತ್ತಿಂದಿಷ್ಟೇ ವಿಡಿಯೋ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಕನ್ನಡದವರು ಈ ಥರ ಯಾರೂ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಒಂದೇನೋ ಆಸೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಗಾಯ್ಸ್. ಸಪೋರ್ಟ್ ಮಾಡಿ, ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇನ್ನು ನೆಕ್ಸ್ಟು ನಾನು ಇದೇ ಥರ ಒಳ್ಳೊಳ್ಳೆ ಯುನೀಕ್ ಆಗಿರೋವಂಥ ವೀಡಿಯೋಗಳ್ನ ನಾನು ಹಾಕ್ತಾಯಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್, ಬಾಯ್.